ಮಾತಾಡ್ಬೇಡಿ. ಎರಡನೇದು ಎಲೆಕ್ಟ್ರಿಫಿಕೇಶನ್ ಬಗ್ಗೆ ಮಾತಾಡಿದ್ರು. PMAGY ವೆಬ್ಸೈಟ್ ಓಪನ್ ಮಾಡಿ ಕೂತಿದೆ. ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಬಗ್ಗೆ ಮಾತಾಡ್ತಿದ್ದೀರಾ? 90,000 ವಿಲೇಜ್ಗಳಿದೆ. ಅದರಲ್ಲಿ 20,600 ವಿಲೇಜ್ಗಳಿಗೆ ಇನ್ನೂ ಅಸೆಸ್ಮೆಂಟ್ ಶುರು ಆಗಿದೆ. 18,000 ನಾನು ಹೇಳಿದ್ದು ಲೆಕ್ಕ. 849 ವಿಲೇಜ್ ಅದರಲ್ಲಿ ಎಲೆಕ್ಟ್ರಿಸಿಟಿ ವರ್ಕ್ ಶುರು ಆಗಿದೆ. ಕಂಪ್ಲೀಟ್ ಆಗಿದೆ ಬರೀ 158. ಇದು ನಿಮ್ಮ ಡೇಟಾ, ಇದು ನನ್ನ ಡೇಟಾ ಅಲ್ಲ. ಇದು ನೋಡ್ರಿಪ್ಪ, ಬೇಕಾದ್ರೆ ಇವಾಗಲೇ ತಕ್ಕೊಡ್ತೀನಿ. ನಾನು ನಿಮಗೆ ಡೇಟಾ ಕೊಡ್ತೀನಿ. ಇಲ್ಲಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನಾ ವಾಟ್ಸ್ಆಪ್ ಯೂನಿವರ್ಸಿಟಿ ಸ್ವಲ್ಪ ಕ್ಯಾಮೆರಾ ಝೂಮ್ ಮಾಡಿಪ್ಪ. ನೋಡಿ ಸರ್, ನೀವು ಯಾವ ನನ್ನ ಹತ್ರ ಬಾಯ್ ನೀವು ಲ್ಯಾಪ್ಟಾಪ್ ನೋಡಬೇಕಾಗಿಲ್ಲ. ವಾಟ್ಸ್ಆಪ್ ಯೂನಿವರ್ಸಿಟಿ ಡೇಟಾ ನೀವೇ ನೋಡಿ, ಝೂಮ್ ಮಾಡಿ ನೋಡಿ. ನಂಬರ್ ಆಫ್ ವಿಲೇಜಸ್ ನಾಟ್ ಹ್ಯಾವಿಂಗ್ ಎಲೆಕ್ಟ್ರಿಸಿಟಿ, ಗವರ್ಮೆಂಟ್ ವೆಬ್ಸೈಟ್, ಯಾವ ಫೇಕ್ ವೆಬ್ಸೈಟ್ ಅಲ್ಲ, ಇರೋದನ್ನ ತೋರಿಸ್ತಾ ಇದ್ದೀನಿ, ಸುಳ್ಳು ಹೇಳ್ತಿಲ್ಲ. 158 ಪ್ರಾಜೆಕ್ಟ್ ಮಾತ್ರ ಕಂಪ್ಲೀಟ್ ಆಗಿರೋದು. ಇವ್ರು ಸುಳ್ಳು ಎಕ್ಸ್ಪೋಸ್ ಮಾಡ್ಬಿಟ್ರೆ ಡೈವರ್ಟ್ ಮಾಡ್ಬಿಡ್ತಾರೆ ಟಾಪಿಕ್. ಬ್ರಿಜ್ಭೂಷಣ್ ಸಿಂಗ್ ಮಾಡಿರೋ ದೌರ್ಜನ್ಯ ನಿಮ್ಮ ಅರೆಸ್ಟ್ ಮಾಡಕ್ಕೆ 3 ತಿಂಗಳು ತಗೊಂಡ್ರೆ ಅವ್ರ ಮಗನ್ ಟಿಕೆಟ್ ಕೊಟ್ಟಿದ್ದೀರಾ? ಪ್ರಜ್ವಲ್ ರೇವಣ್ಣ ಕೈ ಎತ್ಕೊಂಡು ನಿಂತಿದ್ರು ನಿಮ್ಮ ಪ್ರಧಾನಿ ಅವರು. ಪ್ರಜ್ವಲ್ ರೇವಣ್ಣ ಕೈ ಇಟ್ಕೊಂಡು ನಿಂತಿದ್ರು. ಕರ್ನಾಟಕದ ಕೇಸು ಯಾಕೆ ನಿಂತಿದ್ರು ಗೊತ್ತಿರ್ಲಿಲ್ವ ನಿಮ್ಗೆ? ಮಗ ಗೊತ್ತಿರ್ಲಿಲ್ವ ನಿಮ್ಗೆ ಪ್ರಜ್ವಲ್ ರೇವಣ್ಣ ವಿಷಯ? ಸುಳ್ಳುಗಳು ಹೇಳ್ಕೊಂಡು ಜನಗಳನ್ನ ಮೋಸ ಮಾಡೋದ್ ಬಿಟ್ರೆ ಬಿಜೆಪಿ ಅವರು ಏನು ಮಾಡಿಲ್ಲ. ಈ ನಂಬರ್ ನಾನು ಅಶೋಕ್ ಮತ್ತೆ ಟಾಪಿಕ್ ಬರ್ತಾ ಇದ್ದೀನಿ. ಈ ನಂಬರ್ ನಾವು ನಂಬೋದಾದ್ರೆ, ಇದೇ ರಿಫ್ಲೆಕ್ಟ್ ಆಗುತ್ತೆ ಅಂತ ಅಂದುಕೊಳ್ಳೋದಾದ್ರೆ, ನರೇಶನ್ ವಿಚಾರದಲ್ಲಿ ಬಿಜೆಪಿ ನಿಮ್ಗಿಂತ ಹೆಡ್ ಆಗಿದೆ ಅಂತ ಒಪ್ಕೊಳ್ತೀರಾ? ನರೇಶನ್ ಸೆಟ್ ಮಾಡ್ತಾ ಇದ್ದಾರೆ, ಜನಗಳು ತಗೋತಾ ಇಲ್ಲ ಅದನ್ನ. ಇವ್ರು ಸೆಟ್ ಮಾಡ್ತಾ ಇದ್ದಾರೆ, ನರೇಶನ್ ಸೆಟ್ ಮಾಡ್ತಾ ಇದ್ದಾರೆ. ಒಬ್ಬನೇ ವಿರುದ್ಧ ಇನ್ನೊಬ್ಬ ಯಾರು? ಜನಗಳಿಗೆ ಅದು ಬೇಡ. ಜನಗಳು ಬೇಕಾಗಿರೋದು ನನ್ನ ತೊಂದರೆಗೆ ಯಾರು? ನೀನು ಹೀರೋ, ನೀನು ಅವತಾರ ಪುರುಷ, ನೀನ್ ದೇವರೇ ಆಗಿರ್ಬೋದು. ನನಗ್ ಊಟ ಹಾಕಲ್ಲ ಬಂದು ನೀನು, ನನ್ಗೆ ಊಟ ಆಗ್ತಿಲ್ಲ. ನೀನ್ ಹೇಳ್ದೆ 10 ವರ್ಷಕ್ಕೆ ಮುಂಚೆ ನನಗೆ ಪೆಟ್ರೋಲ್ ಬೆಲೆ 35 ಮಾಡ್ತೀನಿ ಅಂತ. ಅಚ್ಚೆ ದಿನ ತಗೊಂಡ್ ಬರ್ತೀನಿ. ಬಹುತ್ ಹುಯಿ ಮೆಹಂಗಾ ಕಿ ಮಾರ್, ಅಬ್ ಕಿ ಬಾರ್ ಮೋದಿ ಸರ್ಕಾರ. 10 ವರ್ಷದಿಂದ ಕಾಯ್ತಾ ಬೇಕಾಗಿಲ್ಲ ಅದು, ನನಗೆ ಬೇಕಾಗಿಲ್ಲ. ಸಂಸಾರ ಸಾಕೋದಕ್ಕೆ ನನಗೆ ಒಂದು ಸರ್ಕಾರ ಅವಕಾಶ ಮಾಡ್ಕೊಡ್ಬೇಕು. ಅದು ಮಾಡ್ಕೊಡೋರು ಬೇಕು. ನನಗೆ ಯಾವ ದೇವರು ಬೇಡ. 333 ಕೋಟಿ ದೇವರುಗಳು ಆಲ್ರೆಡಿ ಇದೆ ನಮ್ಗೆ ಹಿಂದುತ್ವ ನಮ್ಮ ಆ ದೇವರುಗಳು ಸಾಕು. ನಮಗೆ ನಾವು ಕಟ್ಟೋ ತೆರಿಗೆ ಹಣದಲ್ಲಿ ವಾಪಸ್ಸು ನಮಗೆ ಜೀವನ ನೆಮ್ಮದಿಯಾಗಿ ಬದುಕಕ್ಕೆ ಅವಕಾಶ ಮಾಡಿಕೊಟ್ರೆ ಸಾಕು ಅಂತ ಜನಗಳ ಮೈಂಡ್ ಸೆಟ್ ಇದೆ. ಇವ್ರ ನರೇಟಿವ್ಗೆ ಯಾರು ಬೀಳೋದಿಲ್ಲ. ಇದು ಚುನಾವಣೆ ಫಲಿತಾಂಶ ಬದಲಾಗೇ ಆಗುತ್ತೆ. ಭಾರತವನ್ನು ಪ್ರೀತಿಸುವಂತಹ, ಭಾರತ ಈ ನೆಲದ ಸಂಸ್ಕೃತಿಯನ್ನು ಪ್ರೀತಿಸುವಂತಹ ಒಂದು ವಿರೋಧ ಪಕ್ಷ ಬೇಕು. ಎಕ್ಕಶ್ಚಿತ್ತಿ 10 ವರ್ಷದಲ್ಲಿ ವಿರೋಧ ಪಕ್ಷಕ್ಕೆ ಇರುವಂತಹ ಯೋಗ್ಯತೆಯ ನಂಬರ್ ಇರಲಿಲ್ಲ. ಈ ಸರಿ ಆದ್ರೂ ಅಟ್ಲೀಸ್ಟ್ ಇವ್ರ ಪಕ್ಷಕ್ಕೆ ಹಾಕೊಂಡ್ಬಿಟ್ರೆ ಎಲ್ಲಿರುತ್ತೆ? ವಿರೋಧ ಪಕ್ಷದ 25 ಜನ ವಿರೋಧ ಪಕ್ಷದ ಕೇಸಿರೋನ್ನ ಅವ್ರ ಕಡೆಗೆ ಹಾಕೊಂಡು 2,743 ಕೋಟಿ ಹಗರಣ ಮುಚ್ಚಾಕಿದ್ದಾರೆ. ಹಗರಣ ಬಗ್ಗೆ ಮಾತಾಡ್ತೀರೇನ್ರಿ ನೀವು? ಒಬ್ಬೊಬ್ರು ನೀವು ಮಾಡಿರೋ ಹಗರಣ 1-2 ಭ್ರಷ್ಟಾಚಾರ ಮಾತಾಡ್ಕೊಂಡು ಬಂದ್ರಿ, ಜೈಲಲ್ಲಿ ಇದ್ದೀರಾ ಎಲ್ಲರೂ. ಇಡೀ ಮಂತ್ರಿ ಮಂಡಲ ಏನ್ ಮಾತಾಡ್ತೀರಾ? ಇಲ್ಲಿ 40% ಮಾಡಿದ್ರೆ ಏನೋ ಪ್ರೂವ್ ಮಾಡಿದ್ರಾ? ಪ್ರಧಾನಮಂತ್ರಿ ಅವರು ಹೇಳಿದರೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ. ಗಂಗಾಧರ್ ಸರ್, ಮೇಡಮ್ ಸರ್ ಇದ್ದಾರೆ, ಸರ್ ವೇಟ್ ಮಾಡ್ತಿದ್ದಾರೆ. ಒಂದ್ ನಿಮಿಷ, ವೀಕ್ಷಕರು ನೋಡ್ತಾರೆ. ನಿಮ್ಮ ಬಗ್ಗೆ ಮಾತಾಡೋದನ್ನು ಕೇಳಿಸಬಾರ್ದು ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಲಿ ಅಂತ ನೀವು ಮಾತಾಡ್ತಿದ್ದೀರಾ?